ಕಾರ್ಕಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಂತಾವರ ಮತ್ತು ಮಯ್ಯಾರ್ ಗ್ರಾಮದ ಮತದಾರರನ್ನು ಭೇಟಿ ಮಾಡಿ ಮೇ 10ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಅಮೂಲ್ಯವಾದಂತಹ ಮತವನ್ನು ನೀಡಿ ಸ್ವರ್ಣ ಕಾರ್ಕಳದ ಕನಸನ್ನು ನನಸು ಮಾಡಲು ಆಶೀರ್ವಾದ ನೀಡಿ ಎಂದು ಸುನೀಲ್ ಕುಮಾರ್ ಮತಯಾಚನೆ ಮಾಡಿದರು. ಮಾತು ಕೊಡೋದಲ್ಲ ರಸ್ತೆ ಆಗ್ತದೆ, ರಸ್ತೆಯಲ್ಲಿ ಇದೆಲ್ಲ ತೊಂದರೆ ಇದೆ. ಅದನ್ನೇ ರಸ್ತೆ ಮಾತು ಕೊಡ್ಲಾಗ್ತದೆ. ಕೆಲವು ಕೊಟ್ಟು ಬುಡುಕು ಹೋದಿಪ್ಪ ನಿಜ್ಜಿನ ಬಂದ್ಪೂಜೆ ಮಾತೆಲ್ಲ ಮನ್ಪುನಾಗ ಹೊಸ ಹೊಸ ರಸ್ತೆಯಲ್ಲಿ ಬರ್ಪ ಮಾತು ಕೊಡ್ಲ ಮನ್ಪ ನಿಖಿಲ್ ಇನ್ನೊಂದು ಅಜೆಂಡದಿ ಒಂದು ನಿಖಿಲ ಕಟ್ಟಲ್ಲಿ ಬೈದ ಇಂಕಲ್ ರಸ್ತೆ ಅಭಿವೃದ್ಧಿ ದೊಡ್ಡದು ಜನಕ್ಕೆ ಕೊಂಚ ಉತ್ಸಾಹ ನಿರ್ಮಾಣ ಆಡುವಂತ ಕಾರಣಕ್ಕೆ ಇಂಕಲ ಮುರಾಣಿದ ಕಾರ್ಕಳ ಉತ್ಸವ ಬೈದಾರ ಮಾತೆಲ್ಲ ಅಂತ ಬೇಗ ಅನೌನ್ಸ್ ಆಗಿಟ್ಟಂತ ನನ್ನ ಏನ ಬಾಕಿ ಇರ್ತದೆ ಅಕ್ಲೆ ಕೊಡ ಸಾಧ್ಯ ಆಗಿತ್ತು. ಬಜರಂಗ ದಳ ನಿಷೇಧ ಕುರಿತಾಗಿ ಕಾರ್ಕಳ ಶಾಸಕ ಸದ್ಯ ಬಿಜೆಪಿ ಅಭ್ಯರ್ಥಿಯಾಗಿ ಮತಯಾಚನೆ ಮಾಡುತ್ತಿರುವ ಸುನೀಲ್ ಕುಮಾರ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಅಂತಂದ್ರೆ ಅದು ದೇಶಭಕ್ತಿಯನ್ನು ನಿಷೇಧ ಮಾಡದಂತೆ, ಅದು ಹಿಂದೂ ಚಟುವಟಿಕೆಯನ್ನು ನಿಷೇಧ ಮಾಡದಂತೆ ಮತ್ತು ಜನರ ಭಾವನೆಗಳನ್ನು ನಿಷೇಧ ಮಾಡದಂತೆ ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕಾಂಗ್ರೆಸ್ ಇದು ಮೊದಲನೇ ಬಾರಿ ಅಲ್ಲ. ಈ ಹಿಂದೆ ಸಿದ್ದರಾಮಯ್ಯ ಕೇಸರಿ ಕಂಡ್ರೆ ನನಗೆ ಅಲರ್ಜಿ ಅನ್ನುವಂಥ ಮಾತನ್ನು ಹೇಳಿದರು. ಜಾರಕಿಹೊಳಿಯವರು ಹಿಂದೂ ಅಂತಂದರೆ ಅದು ಅಶ್ಲೀಲ ಅನ್ನುವಂಥ ಶಬ್ದವನ್ನು ಅವರು ಬಳಸಿದರು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಭಾಳ ಸ್ಪಷ್ಟ ಮಾಡಿದ್ದಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಗೋಹತ್ಯೆಯ ನಿಷೇಧದ ಕಾನೂನನ್ನು ವಾಪಸ್ ತೆಗೆದುಕೊಳ್ತೇವೆ, ಮತಾಂತರದ ನಿಷೇಧದ ಕಾನೂನನ್ನು ವಾಪಸ್ ತೆಗೆದುಕೊಳ್ತೇವೆ, ಟಿಪ್ಪು ಜಯಂತಿಯನ್ನು ಮತ್ತೆ ಮರುಜಾರಿ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ಎಲ್ಲ ನಿಲುವುಗಳಲ್ಲೂ ಕೂಡ ಭಾಳ ಸ್ಪಷ್ಟ ಇದೆ, ನಾವು ಹಿಂದೂಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ, ಹಿಂದೂಗಳನ್ನು ಕಡೆಗಣಿಸಿ ಅವ್ರನ್ನ ತೃತೀಯ ದರ್ಜೆ ನಾಗರಿಕರಂತೆ ನೋಡ್ಕೊಳ್ತೀವಿ.